ನಮ್ಮ ರಾಷ್ಟ್ರಧ್ವಜ ಪಿಂಗಾಲಿ ವೆಂಕಯ್ಯನವರು ಇದರ ವಿನ್ಯಾಸವನ್ನ ಮಾಡಿದ್ದಾರೆ. ಭಾರತದ ಪ್ರಥಮ ರಾಷ್ಟ್ರಧ್ವಜವನ್ನು 1906 ಆಗಸ್ಟ್ 7ರಂದು ಕೋಲ್ಕತ್ತಾದ ಪಾರ್ಸಿ ಬಗಾನ್ ಚೌಕದಲ್ಲಿ ಅನಾವರಣಗೊಳಿಸಲಾಯಿತು. ಮೊದಲು ಈ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆಯಲಾಗಿತ್ತು. ಆದರೆ 1931ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಪುನಃ ಸಭೆ ಸೇರಿ ಧ್ವಜವು 3 ಬಣ್ಣಗಳಿಂದ ಕೂಡಿದ್ದು ಮಧ್ಯದಲ್ಲಿ ಚರಕವನ್ನು ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು. ಅದರಂತೆಯೇ ರಾಷ್ಟ್ರಧ್ವಜದಲ್ಲಿ ಮೇಲಿನಿಂದ ಅನುಕ್ರಮವಾಗಿ ಕೇಸರಿ, ಬಿಳಿ, ಹಸಿರು. ಕೇಸರಿ ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಬಿಳಿ ಶಾಂತಿ, ಸತ್ಯ, ಪರಿಶುದ್ಧತೆಗಳ ಸಂಕೇತ. ಹಾಗೆಯೇ ಹಸಿರು ಸಮೃದ್ಧಿ, ಪ್ರಾಮಾಣಿಕತೆ ಹಾಗೂ ಚೈತನ್ಯದ ಸಂಕೇತ. ನಮ್ಮ ರಾಷ್ಟ್ರಧ್ವಜವು ಈ 3 ಬಣ್ಣಗಳು ಹಾಗೂ ವಿಶೇಷತೆಗಳನ್ನು ಹೊಂದಿದ್ದು ಮಧ್ಯದಲ್ಲಿನ ಬಿಳಿಯ ಪಟ್ಟೆಯ ನಡುವೆ ಕಡು ನೀಲಿ ನೇವಿ ಬ್ಲೂ ಬಣ್ಣದ ಅಶೋಕ ಚಕ್ರವನ್ನು ಹೊಂದಿದೆ. ಇದು ಪ್ರಗತಿಯ ದ್ಯೋತಕ. ಈ ಚಕ್ರದಲ್ಲಿ 24 ಗೆರೆಗಳಿವೆ. ಈ ಗೆರೆಗಳು ದಿನದ 24 ಗಂಟೆಗಳನ್ನು ಸೂಚಿಸುತ್ತವೆ. ಈ ಚಕ್ರವನ್ನು ಸಾರನಾಥದ ಅಶೋಕ ಸ್ತಂಭದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೂ ನಮ್ಮ ರಾಷ್ಟ್ರಧ್ವಜದ ಉದ್ದ ಹಾಗೂ ಅಗಲಗಳ ಅನುಪಾತವು 3:2 ಅನುಪಾತವನ್ನ ಹೊಂದಿರಬೇಕು. ಅಂದರೆ ಉದ್ದ 3 ಇಂಟು ಅಗಲ 2.